ದೊಡ್ಡ ಮನೆಯೊಟ್ಟಿಗೆ ಅಭಿಮಾನಿಗಳೊಟ್ಟಿಗೆ ಯಾವತ್ತಿಗೂ ನಾವಿದ್ದೇವೆ ಅನ್ನುವಂತಹ ಆ ಭರವಸೆಯನ್ನು ಹಂಚಿಕೊಂಡಿದ್ದಾರೆ. ಮಾನ್ಯ ಸಚಿವರು ಶ್ರೀ ಆನಂದ್ ಸಿಂಗ್ ಅವರು, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಇನ್ನೀಗ ಎಲ್ಲರ ನಿರೀಕ್ಷೆ ನಿಜವಾಗುವಂತಹ ಹೊತ್ತು. ರಾಘಣ್ಣ ಶಿವಣ್ಣ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ದಯಮಾಡಿ ರಾಘಣ್ಣ ವೇದಿಕೆಗೆ ಬರಬೇಕಾಗಿ ಕೋರಿಕೆ. ಎಲ್ಲರ ಅಭಿಮಾನದ ಶ್ರೀ ರಾಘವೇಂದ್ರ ರಾಜ್ಕುಮಾರ್ ಅವರು, ರಾಘಣ್ಣ ಅವರು. ಇಪ್ಪತ್ತು ದಿನಗಳಿಂದ ನೊಂದ್ಕೊಂಡು ತಡ್ಕೊಂಡು ನುಂಗ್ಕೊಂಡು ಏನಾಯ್ತಪ್ಪ ಅಂತ ಮೆಲುಕು ಹಾಕಿದ್ರೆ, ಒಬ್ಬ ತಮ್ಮ ನಮಗೆ ಪವರ್ ಅಂತವನು ಇದು ಪವರೇ ಹೋದ್ಮೇಲೆ ನಾವು ಬಲ್ಪ್ ಏನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡ್ರೆ ಅವತ್ತು ಮಲಗಿದ್ದಾನೆ. ಅವ್ನ ಸುತ್ತಮುತ್ತ ಯಾರಿದ್ರಂದರೆ 3 ಶಕ್ತಿಗಳು, ರಾಜ್ಯದ ಪೊಲೀಸ್ನವರು, ಸರ್ಕಾರದವರು, ಅಭಿಮಾನಿಗಳು, ಮೀಡಿಯಾದವರು ಎಲ್ಲ ಪಕ್ಕದಲ್ಲಿ ಕೂರಿಸ್ಕೊಂಬಿಟ್ಟ 3 ದಿನ. ಸರಿ, ಈ ನೋವು ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ಕೊಂಡ್ರೆ ತಗೊಂಡೋಗಿ ಅಲ್ಲೇ ಮಲಗಿಸ್ಬಿಟ್ವಿ ಅವನ್ನ. ನಾನು ಶಿವಣ್ಣನ ಮುಖ ನೋಡಿದೆ ಫಸ್ಟು. ನಮಗೆ ಒಂಥರ ನಾಚಿಕೆ ಆಗ್ಬಿಡ್ತು ಇಬ್ಬರು ಮುಖ ನೋಡ್ಕೊಳ್ಳೋಕ್ಕೆ. ಏನಯ್ಯ ನಾವಿಬ್ಬರು ಇವನ್ನ ಕಳಿಸ್ಕೊಡ್ಬೇಕಾ, ಈ ಥರ ಒಂದು ದಿನ ಬೇಕೆ ನಮಗೆ ಅಂತ ಕನ್ನಡಿಯಿಂದ ನಮ್ಮ ಮುಖ ನೋಡ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ ರೀ. ಭಾರಿ ಕಷ್ಟ ಆಗುತ್ತೆ ಮುಖ ನೋಡ್ಕೊಳ್ಳೋಕ್ಕೆ. ಅಯ್ಯ ನೀನು ಅವ್ನ ಪೇಸ್ ಮೇಕರ್ ಅಷ್ಟೇ ನೀ ಬದುಕಬೇಕಾ, ಅವನ್ನ ಕಳಿಸ್ಬಿಟ್ಟ ನೀನು ಅಂತ ಭಾಳ ಕಷ್ಟ ಆಗುತ್ತೆ. ನಾಚಿಕೆ ಆಗುತ್ತೆ ಬದುಕಕ್ಕೆ. ಮುಖ ನೋಡಿದ್ರೆ ನಿನ್ನ ಜನ್ಮಕ್ಕೆ ಇಷ್ಟು ದಿನ ಇದೆಯಲ್ಲ ನೀನು ಅಂತ ಅನಿಸ್ಬಿಡ್ತೀನಿ ನನಗೆ. ಭಾಳ ಕಷ್ಟ ಆಗುತ್ತೆ ಅವ್ನು ನೋಡಿದ್ರೆ. ಅವನು ಇದೇ ಸ್ಟೇಜಲ್ಲಿ, ಇದೇ ವೇದಿಕೆಯಲ್ಲಿ ರಾಜ್ಕುಮಾರ್ ಫಂಕ್ಷನ್ಲಿ ನನ್ನ ಆಯ್ಸ್ ನಿನಗೆ ಕೊಡ್ತೀನಿ ಅಂತ ಹೇಳಿದ್ದೆ ಅವನಿಗೆ. ಏನು ಮಾಡ್ದೆ ನೋಡಿ ಅವನ ಆಯ್ಸ್ ನನಗೆ ಕೊಟ್ಬಿಟ್ಟು ಹೋಗ್ಬಿಟ್ಟ. ನೀವೆಲ್ಲರೂ ಸೇರಿ ಒಂದು ಸಹಾಯ ಮಾಡಿ ನನಗೆ, ಹೇಗಾದರೂ ಮಾಡಿ ನಾನು ಕಳಿಸಿ ಅವ್ನು ಕರೆಸ್ಕೊಂಬಿಡಿ ಪ್ಲೀಸ್. ಭಾರಿ ಕಷ್ಟ ಆಗುತ್ತೆ ನನಗೆ. ನಾನು ಇರೋದಿಲ್ಲ, ನಾನು ಇದನ್ನು ಮಾಡಿಕೊಡಿ. ಆದರೆ ಪುನೀತ್ ಅವ್ರನ್ನ ಊತಿಲ್ಲ, ಬಿತ್ತಿದ್ದೀವಿ. 100 ಪುನೀತ್ ಹೃದಯ ಇರೋರು ಬರ್ತಾರೆ. ಅದೊಂದು ಮಾತ್ರ ನನಗೆ ಅನಿಸುತ್ತೆ. ಏನಯ್ಯ ಇವನು ಬರ್ತಾ ನನ್ನ ತಮ್ಮನಾಗ ಬಂದ, ಹೋಗ್ತಾ ನಮ್ಮ ಅಪ್ಪನಾಗ ಹೋಗ್ಬಿಟ್ಟಾರಿ ಅವನು. ಒಂದು ತಮ್ಮನಾಗ ಬಂದ ಅವನು. ಏನು ಮಾಡಬೇಕು ಮುಂದೆ ನೀನು ನಿಮ್ಮ ಅಣ್ಣ ಹೇಗೆ ಬದುಕಬೇಕು ಅಂತ ತೋರಿಸ್ಬಿಟ್ಟು ಹೋಗ್ಬಿಟ್ಟ. ಬಂದ್ಬಿಟ್ಟು ನನ್ನ ಕಂದ, ಬಂದ್ಬಿಡ್ಕಂದ ನಾನು ಬರ್ತೀನಿ ಅದಾಗ ನೀ ಬಂದ್ಬಿಟ್ಟು ನನ್ನ ಮಗನೇ ಸಾರಿ ಕ್ಷಮಿಸ್ಬಿಡಿ, ನಾನು ಏನಾದ್ರು ತುಂಬ ತುಂಬ ನೊಂದ್ಕೊಂಬಿಡಿ. 20 ದಿನ ತಡ್ಕೊಂಡಿದ್ದೆ. ನಾನು ನೊಂದ್ಕೊಂಡ್ರೆ ಅಪ್ಪು ಹೆಂಡತಿ, ಅಪ್ಪು ಮಕ್ಕಳು ನೊಂದ್ಕೋತಾರೆ ಅಂತ ಬಾರೋ ನಾನು ತಡ್ಕೊಂಡೇ ಇದ್ದೆ. ಇವತ್ತಾಗಲಿಲ್ಲ ಇವರೇ. ಹೇಗೆ ನಮ್ಮ ಕುಟುಂಬದವರೆಲ್ಲ ಬಂದ್ಬಿಟ್ರಿ, ಸರಿ ನಾನು ಒಂಚೂರು ಹತ್ಬಿಡೋಣ, ಒಂಚೂರು ಭಾರ ಕಮ್ಮಿ ಮಾಡೋಣ ಅಂತ ಮಾಡಿದೆ. ಇಲ್ಲ ರೀ, ಇದು ಹೀಗೆ ಕೊನೆಯವರೆಗೂ ಜೊತೆಗೆ ಇರುತ್ತೆ. ಆ ದೇವರಲ್ಲಿ ನಾನು ಮರೆಯೋಕ್ಕೆ ಶಕ್ತಿ ಕೊಡಿ ಅಂತ ಕೇಳಲ್ಲ, ಈ ನೋವು ಜೊತೆಗೆ ಹೋಗೋಕ್ಕೆ ಒಂದು ಶಕ್ತಿ ಕೊಡು ಅಂತ ಕೇಳ್ಕೊತೀನಿ. ಅವನು ಇಲ್ಲಿದ್ದಾನೆ, ನನಗೆ ಹಾಕ್ಸ್ಬಿಟ್ಟು ಹೋಗಿದ್ದಾನೆ ಅವನು ಇಲ್ಲೇ ಇದ್ದಾನೆ. ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಇದು ಚಪ್ಪಾಳೆ ತಟ್ಟುವ ಅಥವಾ ತಟ್ಟಿಸುವ ಸಮಯ ಖಂಡಿತ ಅಲ್ಲ. ಆದರೆ ಬಹುಶಃ ಒಂದು ಅಂಶಕ್ಕಾಗಿ ನಾವೊಂದು ದೊಡ್ಡ ನಮನವನ್ನು ಇಡೀ ದೊಡ್ಡ ಮನೆ ಕುಟುಂಬಕ್ಕೆ ನೀಡಬೇಕಾಗಿದೆ. ಕುಟುಂಬದವರೆಲ್ಲರ ಘನತೆಯುತ ನಡವಳಿಕೆ, ಅಭಿಮಾನಿ ದೇವರುಗಳಿಗೆ ಅವರು ಬಾಗಿರುವ ಪರಿ, ಅದಕ್ಕಾಗಿ ಇಡೀ ದೊಡ್ಡ ಮನೆ ಬಳಗಕ್ಕೆ ನಮ್ಮೆಲ್ಲರ ಒಂದು ದೊಡ್ಡ ನಮನ ಚಪ್ಪಾಳೆಯ ಮುಖೇನ ಸಂದಾಯವಾಗಲೇಬೇಕು. ರಾಘಣ್ಣ ನೋವಿಗೆ ಒಂದಿಷ್ಟು ದನಿಯಾಗಿದ್ದಾರೆ, ಮತ್ತೆ ಸಮಾಧಾನದ ಮೂರ್ತಿಯಾಗಿದ್ದಾರೆ. ಇದೇ ಬೇಡಿಕೆಯಲ್ಲಿ ಶಿವಣ್ಣ ಅವರನ್ನು
ವೇದಿಕೆಯಲ್ಲಿ ಕಾಣೋದಕ್ಕೆ ಆಸೆ ಪಡ್ತಿದ್ದೇವೆ.